ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ನಾಳೆಯೇ ಮಹಾ ಸರ್ಕಾರಕ್ಕೆ ವಿಶ್ವಾಸ ಮತದ ಅಗ್ನಿ ಪರೀಕ್ಷೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಬೆನ್ನಲ್ಲೇ ಗರಿಗೆದರಿದೆ ರಾಜಕೀಯ. ಸಿಎಂ ಫಡ್ನವೀಸ್ ಅವರ ಮನೆಗೆ ಎನ್ಸಿಪಿ ನಾಯಕ ಹಾಗೆ ಉಪಮುಖ್ಯಮಂತ್ರಿ ಆಗಿರುವಂತಹ ಅಜಿತ್ ಪವಾರ್ ಅವರು ಭೇಟಿಯನ್ನ ನೀಡಿದ್ದಾರೆ. ಅಜಿತ್ ಪವಾರ್ ಎನ್ಸಿಪಿಯಿಂದ ಉಚ್ಚಾಟಿತರಾಗಿರುವಂತವರು. ಉಪಮುಖ್ಯಮಂತ್ರಿ ಆಗಿರುವಂತಹ ಅಜಿತ್ ಪವಾರ್ ಅವರು ಮುಖ್ಯಮಂತ್ರಿ ಫಡ್ನವೀಸ್ ಅವರ ನಿವಾಸಕ್ಕೆ ಹೋಗಿ ಭೇಟಿಯನ್ನ ಮಾಡಿರುವಂತದ್ದು. ಸಿಎಂ ಫಡ್ನವೀಸ್ ಮನೆಯಲ್ಲಿ ಅಜಿತ್ ಪವಾರ್ ಅವರು ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಸುಪ್ರಿಯಾ ಸುಳೆ ಜೊತೆ ಚರ್ಚೆ ಬಳಿಕ ಫಡ್ನವೀಸ್ ಜೊತೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಬಿಜೆಪಿ ಜೊತೆ ಎಷ್ಟು ಎನ್ಸಿಪಿ ಶಾಸಕರು ಬರ್ತಾರೆ ಅನ್ನೋ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಸುಪ್ರೀಂ ಕೋರ್ಟ್ನ ತೀರ್ಪು ಹೊರ ಬೀಳ್ತಿದ್ದ ಹಾಗೆ ಪ್ರತಿ ಒಂದು ನಿಮಿಷನೂ ಕೂಡ ಈಗ ಅಜಿತ್ ಪವಾರ್ ಅವರಿಗೆ ಹಾಗೆ ಫಡ್ನವೀಸ್ ಅವರಿಗೆ ಬಹುಮುಖ್ಯವಾಗಿರುವಂತದ್ದು. ಅವರ ಒಂದು ಟ್ವೀಟ್ ಅನ್ನ ಕೂಡ ನಿಮ್ಗೆ ತೋರಿಸ್ತಾ ಇದೀವಿ. ಏನಂತ ಟ್ವೀಟ್ ಮಾಡಿದ್ರು ಸುಪ್ರೀಂ ಕೋರ್ಟ್ ತೀರ್ಪು ಹೊರ ಬೀಳ್ತಿದ್ದ ಹಾಗೆ ಅಜಿತ್ ಪವಾರ್ ಅವರು ಅನ್ನೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅವರ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಹೆಲ್ಪ್ಡ್ as shape the democratic India of today and will help us define our tomorrow ಅಂತ ಟ್ವೀಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಇದು ನಾಳೆ ನಮಗೆ ಇವತ್ತು ಸಂವಿಧಾನದ ದಿನ, ನಾಳೆ ಅದು ಕೂಡ ಪ್ರೂವ್ ಆಗುತ್ತೆ, ನಮಗೆ ಇದು ಹೆಲ್ಪ್ ಆಗುತ್ತೆ. ಸಂವಿಧಾನದ ದಿನದಂದೇ ಈ ರೀತಿಯಾಗಿ ತೀರ್ಪು ಬಂದಿರುವಂತದ್ದು ಅಂತ ಅಜಿತ್ ಪವಾರ್ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ. The verdict given by the Supreme Court of India. Actually, especially today, the constitutional day, Supreme Court has been saved the democracy of the country through this judgment, because of the way in which this government of India under the leadership of Narendra Modi is actually disturbing the Indian democracy and the parliamentary conventions. Everybody know about that. Lastly, through Maharashtra, they shown the country that they are not even bothered about the democracy. They are not even bothered about the majority things. If any way they want to install the government of their own. But now Supreme Court has given a clear-cut order that those who have the majority should only can take oath as a chief minister. I think more than 162. It will be 162 plus. I am telling you. ಸರ್, ನಿಮಗೆ ತೋರಿಸ್ತಾ ಇದೀವಿ ಯಾವ ರೀತಿಯಾದಂತ ಲೆಕ್ಕಾಚಾರ ಸದ್ಯಕ್ಕಿರುವಂತದ್ದು. ಟೋಟಲ್ ಆಗಿ ಮಹಾರಾಷ್ಟ್ರದ ಬಲಾಬಲ ಟೋಟಲ್ ಆಗಿ ಇರುವಂತ ಶಾಸಕರ ಸಂಖ್ಯೆ ಅಂದ್ರೆ 288. 288ರಲ್ಲಿ ಮ್ಯಾಜಿಕ್ ನಂಬರ್ ಇದ್ರಲ್ಲಿ 145. ಬಿಜೆಪಿಯ ಪಕ್ಷದಲ್ಲಿ ಇರುವಂತ ಶಾಸಕರ ಸಂಖ್ಯೆ 105. ಎನ್ಸಿಪಿ ಶಾಸಕರ ಸಂಖ್ಯೆ 54. ಎನ್ಸಿಪಿ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡಿದ್ದೆ ಆದಲ್ಲಿ ಬಿಜೆಪಿಗೆ ನಾಳೆ 159 ಆಗುತ್ತೆ. ಟೋಟಲ್ ಆಗಿ ಶಾಸಕರ ಸಂಖ್ಯೆ ಮ್ಯಾಜಿಕ್ ನಂಬರ್ ಗಿನ್ನ ಜಾಸ್ತಿನೇ ಅವರ ಜೊತೆ ಶಾಸಕರ ಸಂಖ್ಯೆ ಇದ್ದಂತಾಗುತ್ತೆ. ಸೊ ಅವಾಗ ಸರ್ಕಾರ ಸೇಫ್ ಆಗುತ್ತೆ. ಇದೊಂದೇ ಚಾನ್ಸ್ ಇರುವಂತದ್ದು ಬಿಜೆಪಿಗೆ. ಅಕಸ್ಮಾತ್ ಎನ್ಸಿಪಿ ಸಪೋರ್ಟ್ ಮಾಡದೆ ಹೋದ್ರೆ ನಾಳೆ ಅಲ್ಲಿಗೆ ಫಡ್ನವೀಸ್ ಅವರು ರಾಜೀನಾಮೆಯನ್ನ ಕೊಟ್ಟು ಹೊರ ಬರಬೇಕಾಗತ್ತೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧರಣೀಶ್ ಬುಕ್ಕನಕೆರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಧರಣೀಶ್, ಮಹಾರಾಷ್ಟ್ರದಲ್ಲಿ ಅದರಲ್ಲೂ ಫಡ್ನವೀಸ್ ಅವರಿಗೆ ಪ್ರತಿಯೊಂದು ನಿಮಿಷನೂ ಕೂಡ ಇಂಪಾರ್ಟೆಂಟ್ ಆಗಿದೆ. ರಾಜಕೀಯ ತಿರುವನ್ನ ಪಡೆದುಕೊಳ್ಳೋದಕ್ಕೆ ಇನ್ನೂ ಒಂದು ದಿನ ಬಾಕಿ ಇರುವಂತದ್ದು. ಏನೆಲ್ಲ ಮಹಾರಾಷ್ಟ್ರದಲ್ಲಿ ಬೆಳವಣಿಗೆಗಳು ಆಗ್ತಾ ಇದೆ ಅಂತ? ಧರಣೀಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಬಂದಾದ್ಮೇಲೆ ಯಾವ ರೀತಿಯಾಗಿ ಚುನಾವಣೆ ಮತ್ತು ಒಂದ್ ಕಡೆ ರಾಜಕೀಯ ಗರಿಗೆದರಿದೆ? ಪೃಥ್ವಿರಾಜ್, ಈಗ ಮಹಾರಾಷ್ಟ್ರದಲ್ಲಿ ಮುಂದೇನು ಅನ್ನುವಂತಹ ಪ್ರಶ್ನೆ ನಿರ್ಮಾಣ ಆಗಿದೆ. ಫಾರ್ ಎಕ್ಸಾಂಪಲ್, ನಾವೀಗ ಯಾವ್ಯಾವ ಪಕ್ಷಗಳ ಸ್ಥಿತಿ ಹೇಗಿದೆ ಮತ್ತು ಅವುಗಳ ಮುಂದಿನ ಆಯ್ಕೆ ಹೇಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸೋದಾದರೆ, ಮುಖ್ಯವಾಗಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ನಾಳೆ ಸಂಜೆ 5 ಗಂಟೆ ಒಳಗಡೆ ವಿಶ್ವಾಸಮತ ಯಾಚನೆಯನ್ನು ಮಾಡಬೇಕು ಅಂತಂದರೆ 288 ವಿಧಾನಸಭಾ ಸದಸ್ಯರನ್ನು ಒಳಗೊಂಡಿರುವಂತಹ ವಿಧಾನಸಭೆಯಲ್ಲಿ ಬಿಜೆಪಿ 145 ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಆದರೆ ಬಿಜೆಪಿ ಬಳಿ ಇರುವಂಥದ್ದು ಕೇವಲ 105 ಶಾಸಕರು. ಉಳಿದಂತೆ ಎನ್ಸಿಪಿ ಶಾಸಕರನ್ನ ಅವಲಂಬಿಸಿದೆ. 29 ಜನ ಅಲ್ಲಿ ಪಕ್ಷೇತರ ಶಾಸಕರಿದ್ದಾರೆ. ಆದರೂ ಕೂಡ 105 + 29 ಮ್ಯಾಜಿಕ್ ನಂಬರನ್ನು ಮ್ಯಾಚ್ ಆಗದೆ ಇರುವ ಕಾರಣಕ್ಕೋಸ್ಕರ ಎನ್ಸಿಪಿ ನಾಯಕರು ಬೆಂಬಲಿಸಬೇಕಾಗಿರುವಂಥದ್ದು ಬಹಳ ಅನಿವಾರ್ಯ.
NCP ನಾಯಕರನ್ನು ನಾವು ಗಮನಿಸೋದಾದ್ರೆ NCPಯಲ್ಲಿ 54 ಸದಸ್ಯರಿರುವಂಥ NCPಯಲ್ಲಿ 2/3 ಮೆಜಾರಿಟಿ 2/3 ಬಂದರೆ ಮಾತ್ರ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಒಳಗಾಗದೇನೆ BJPಗೆ ಬೆಂಬಲವನ್ನು ನೀಡಲಿಕ್ಕೆ ಸಾಧ್ಯವಾಗುತ್ತೆ. ಅಜಿತ್ ಪವಾರ್ ಅವರ ಬಣ ಅಂದರೆ 36 ಶಾಸಕರು ಬಂದರೆ ಮಾತ್ರ ಪಕ್ಷಾಂತರ ನಿಷೇಧ ಕಾಯ್ದೆ ಬರದೆ ಸುಲಭವಾಗಿ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಆ 36 ಶಾಸಕರನ್ನ ಮನವೊಲಿಸುವಲ್ಲಿ ಅಜಿತ್ ಪವಾರ್ ಯಶಸ್ವಿ ಆಗ್ತಾರ ಅನ್ನುವಂಥದ್ರ ಮೇಲೆ ದೇವೇಂದ್ರ ಫಡ್ನವೀಸ್ ಅವರ ಸರ್ಕಾರದ ಭವಿಷ್ಯ ನಿರ್ಧಾರ ಆಗುತ್ತೆ. ಇನ್ನು ಶಿವಸೇನೆಯ ಪಾತ್ರವನ್ನು ನೋಡೋದಾದ್ರೆ ಶಿವಸೇನೆ ಬಹಳ ತಾನು ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂಥ ಪಟ್ಟನ್ನು ಪ್ರತಿಪಾದಿಸಿತ್ತು ಮತ್ತು ಈ ಕ್ಷಣದವರೆಗೂ ತನಗೆ 162 ಶಾಸಕರ ಬಲ ಇದೆ ಅನ್ನುವಂತಹ ಮಾತುಗಳನ್ನು ಹೇಳ್ತಿದೆ. ನಾಳೆ ಕಾಂಗ್ರೆಸ್ ಮತ್ತು NCP ನಿಜಕ್ಕೂ ಕೂಡ ಶಿವಸೇನೆಗೆ ಬೆಂಬಲಿಸ್ತಾರ. ಯಾಕೆಂದರೆ 2/3 ಮೆಜಾರಿಟಿ ಏನಾದರೂ NCP ಕಡೆಯಿಂದ ಶಿವಸೇನೆಗೆ BJPಗೆ ಹೋಗಿದ್ದೆ ಆದರೆ ಸಹಜವಾಗಿ NCPಯ ಬಲ ಕಡಿಮೆ ಆಗುತ್ತೆ. ಹಾಗಾಗಿ ಶಿವಸೇನೆಗೆ ಹಿನ್ನಡೆ ಆಗುತ್ತೆ, ಅಂದರೆ ವಿರೋಧ ಪಕ್ಷಗಳಿಗೆ ಹಿನ್ನಡೆ ಆಗುತ್ತೆ. ದೇವೇಂದ್ರ ಫಡ್ನವೀಸ್ ಗೆಲ್ತಾರೆ. ಹಾಗಾಗಿ ಶಿವಸೇನೆಯ ಪಾತ್ರ ಕೂಡ ನಾಳೆ ನಿರ್ಧಾರ ಆಗುತ್ತೆ. ಇನ್ನು NCP ಭಾಳ ಮುಖ್ಯವಾಗಿ, ಯಾಕೆಂದರೆ ಆ ಕಡೆ ಈ ಕಡೆ ಎರಡು ಕಡೆ ಇರುವಂಥದ್ದು NCP ಆಗಿರೋದ್ರಿಂದ ನಾಳೆ NCP ಏನನ್ನು ಮಾಡುತ್ತೆ ಅನ್ನುವಂಥದ್ದು ಭಾಳ ಮುಖ್ಯವಾದಂಥ ಪ್ರಶ್ನೆ. ಒಂದು ಮುಖ್ಯವಾಗಿ ಅದು ಈ ಮೊದಲು ಅಜಿತ್ ಪವಾರ್ ಅವರನ್ನು ತನ್ನ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಿತ್ತು. ಈಗ ಹೊಸಬರನ್ನು ತನ್ನ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡುವ ಮುಖಾಂತರ ಅವರು ವಿಪ್ಪನ್ನು ಜಾರಿ ಮಾಡ್ತಾರೆ. ಅಜಿತ್ ಪವಾರ್ ಅವರಿಗೆ ಈ ವಿಪ್ ಜಾರಿ ಮಾಡುವಂಥ ಅಧಿಕಾರ ಇರಲ್ಲ. ಹಾಗಾಗಿ ಅಜಿತ್ ಪವಾರ್ಗೂ ಕೂಡ ನಾಳೆ NCPಯ ವಿಪ್ ಅಪ್ಲೈ ಆಗುತ್ತೆ. ಹೊಸ ಶಾಸಕಾಂಗ ಪಕ್ಷದ ನಾಯಕ ವಿಪ್ ಜಾರಿ ಮಾಡ್ತಾರೆ. ಆ ವಿಪ್ನ ಅನ್ವಯ NCP ಶಾಸಕರು ಮತ ಚಲಾಯಿಸಿದ್ದೇ ಆದರೆ ದೇವೇಂದ್ರ ಫಡ್ನವೀಸ್ಗೆ ಹಿನ್ನಡೆ ಆಗುತ್ತೆ. ವಿರೋಧಿ ಪಾಳೆಯಕ್ಕೆ ಅಂದರೆ ಶಿವಸೇನಾ, ಕಾಂಗ್ರೆಸ್ ಮತ್ತು NCP ಪಾಳೆಯಕ್ಕೆ ಅದು ತನ್ನ ಸರ್ಕಾರ ರಚನೆಯ ಹಾದಿ ಸುಗಮ ಆಗಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಹಾಗಾಗಿ ನಾಳೆ NCPಯ ಈ ವಿಪ್ ಎಷ್ಟರ ಮಟ್ಟಿಗೆ ಪರಿಪಾಲನೆ ಆಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಸಂಗತಿ. ಇನ್ನು ಇಷ್ಟೆಲ್ಲ ಆದಮೇಲೆ ಕಡೆಗೆ ಸ್ಪೀಕರ್ ಪಾತ್ರ ಬಹಳ ನಿರ್ಣಾಯಕವಾದಂಥದ್ದಾಗತ್ತೆ. ಯಾಕೆಂದರೆ NCP ನಾಯಕರು ಅಥವಾ ಕಾಂಗ್ರೆಸ್ ಶಿವಸೇನೆ ಯಾವುದೇ ಪಕ್ಷದ ನಾಯಕರು ವಿಪ್ ಜಾರಿ ಮಾಡದೇ ಇದ್ದ ಪಕ್ಷದಲ್ಲಿ ಆ ಕ್ಷಣವೇ ಆ ಪಕ್ಷದ ನಾಯಕರು ಸ್ಪೀಕರ್ಗೆ ದೂರನ್ನು ಕೊಡ್ತಾರೆ, ಅವರನ್ನು ಅನರ್ಹಗೊಳಿಸುವಂತೆ ಮನವಿಯನ್ನು ಮಾಡ್ತಾರೆ. ಆ ಅನರ್ಹತೆಯ ಪ್ರಕರಣ ಅಲ್ಲಿ ಹೊಸದಾಗಿ ಉದ್ಭವಿಸುತ್ತೆ. ಸ್ಪೀಕರ್ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥದ್ರ ಮೇಲೆ ಅದು ಕೂಡ ನಿರ್ಧಾರ ಆಗುತ್ತೆ. ಫಸ್ಟ್ ಆಫ್ ಆಲ್ ನಾಳೆ ಇರುವಂಥವರು ಹಂಗಾಮಿ ಸ್ಪೀಕರ್ ಆಗಿರ್ತಾರೆ. ಅವರು ತೆಗೆದುಕೊಳ್ಳುವಂಥ ಪಾತ್ರ ಮಹಾರಾಷ್ಟ್ರ ಸರ್ಕಾರದ ಭವಿಷ್ಯವನ್ನ ನಿರ್ಧರಿಸುತ್ತೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಧರ್ಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಾಳೆ ವಿಶ್ವಾಸ ಮತ ಯಾಚನೆಯಲ್ಲಿ ನಾವೇ ಗೆಲ್ಲೋದು, ED, CBI, ITಗೆ ಹೆದರಿ ಅಜಿತ್ ಪವಾರ್ ಅವರು BJP ಜೊತೆ ಹೋಗಿದ್ದಾರೆ. ನ್ಯೂಸ್ 18 ಜೊತೆ ಕೈ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಹೇಳಿದ್ರು ಅಜಿತ್ ಪವಾರ್ ಅವರ ಮೇಲೆ ಇದ್ದಂತ ಆರೋಪಗಳಿಂದ ಮುಕ್ತವಾಗೋದಕ್ಕ ಅವರು BJPಗೆ ಸಪೋರ್ಟ್ ಮಾಡಿದ್ದು ಅಂತ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ನ್ಯೂಸ್ 18 ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾರೆ. ಅವರ ಮೇಲೆ ಸಾಕಷ್ಟು ಹಗರಣ ಇದ್ವು, ಸೊ ಹೀಗಾಗಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದಾರೆ. NCP, ಶಿವಸೇನೆ, ಕಾಂಗ್ರೆಸ್ನ ಜೊತೆ 162 ಶಾಸಕರು ಬೆಂಬಲ ಇದೆ ಮಹಾರಾಷ್ಟ್ರ ಜನರಿಗಾಗಿ. ಅಜಿತ್ ಪವಾರ್ ಅವರು BJPಗೆ ಹೋಗಿಲ್ಲ, ಅವರ ವೈಯಕ್ತಿಕ ಕಾರಣಕ್ಕೋಸ್ಕರ ಅವರು ಹೋಗಿರುವಂತದ್ದು ಅಂತ ನ್ಯೂಸ್ 18 ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ ನಾಳೆ ನಾವೇ ಗೆಲ್ಲೋದು, ದೇವೇಂದ್ರ ಫಡ್ನವೀಸ್ ಅವರ ಸರ್ಕಾರ ಬಿದ್ದೋಗುತ್ತೆ ಅಂತ ತಮ್ಮ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಜಡ್ಜ್ಮೆಂಟ್ ಬಂದಿದೆ ಅಂಡ್ ನಾವೇನು ಪ್ರೇಯರ್ ಹಾಕಿದ್ದೇವೆ ಅಥವಾ ರಿಲೀಫ್ ಕೇಳಿದ್ದೇವೆ ಅದನ್ನ ಸುಪ್ರೀಂ ಕೋರ್ಟ್ ರಿಲೀಫ್ ಕೊಟ್ಟಿದ್ದಾರೆ. ಇದರೊಳಗೆ ಸೀಕ್ರೆಟ್ ಬ್ಯಾಲೆಟ್ ಇಲ್ಲ, ಓಪನ್ ಬ್ಯಾಲೆಟ್ ಮತ್ತು ವಿಡಿಯೋಗ್ರಾಫಿಂಗ್ ಮಾಡೋದು, ಹೌದು, ಇದು ಎಲ್ಲಾನು ಕೂಡ ಫಿಸಿಕಲಿ ಕೌಂಟ್ ಮಾಡೋದು. ಸೊ ಇದೊಂದು ಗುಡ್ ಕರ್ನಾಟಕ ಮಾದರಿ ಮೇಲೆ ಮತ್ತು ಉತ್ತರಾಖಂಡ್ ಮಾದರಿ ಮೇಲೆ ಇದನ್ನ ಕೊಟ್ಟಿದ್ದಾರೆ. ಸೊ ನಾವೆಲ್ಲರೂ ವಿ ಆಲ್ ವೆಲ್ಕಮ್ ಇಟ್. ಈಗ ಸದ್ಯಕ್ಕೆ ನಮ್ಮ ಹತ್ರ ಇರ್ತಕ್ಕಂಥವ್ರು 165 ಪೈಕಿ 163 ಜನ ಇದ್ದಾರೆ. ಸೊ ನಾವು ಮೆಜಾರಿಟಿ ಇದೆ.
ಅದಕ್ಕಾಗಿ ಯಾವ ಚಿಂತೆ ಇಲ್ಲ. ಅವ್ರಿಗೆ ಸಂಪರ್ಕ ಮಾಡೋದೇನು, ಈಗ ಅವರು ಹೆದರ್ಕೊಂಡು ಇಡಿ ಕೇಸ್ಗಳಿಗೆ ಇರಿಗೇಷನ್ ಸ್ಕ್ಯಾಂಡಲ್ ಏನಿವೆ ಅವ್ರು 9 ಕೇಸ್ ಅವ್ರ ಮೇಲಿದ್ದು ಮೊದಲನೇ ದಿವಸನೇ ಕ್ಯಾಬಿನೆಟ್ ನಲ್ಲಿ ಅವರೆಲ್ಲ 9 ಕೇಸ್ನು ಕೂಡ ಕ್ಲಿಯರ್ ಮಾಡ್ಕೊಂಡ್ರು. ಆಂಟಿ ಕರಪ್ಷನ್ ಬ್ಯೂರೋ ಅವರಿಗೆ ರಿಲೀಫ್ ಕೊಟ್ಟು ಅವರು ತಮ್ಮ ರಕ್ಷಣೆಗೋಸ್ಕರ ಹೋಗಿದ್ದಾರೆ ಹೊರತಾಗಿ ಈ ಮಹಾರಾಷ್ಟ್ರದ ಅಭಿವೃದ್ಧಿ ಆಗ್ಬೇಕು ಅಥವಾ ಮಹಾರಾಷ್ಟ್ರದ ರೈತರಿಗೆ ಅನುಕೂಲ ಆಗ್ಬೇಕು ಅಂತ ಆ ದೃಷ್ಟಿಯಿಂದ ಹೋಗಿಲ್ಲ. ಕೇವಲ ತನ್ನ ಸ್ವಂತ ರಕ್ಷಣೆಗಾಗಿ ಅವರು ಹೋಗಿದ್ದಾರೆ. ಅದಕ್ಕಾಗಿ ಅವ್ರ ಬಗ್ಗೆ ಅಂತ ಏನು ಒಳ್ಳೆ ಅಭಿಪ್ರಾಯ ಇಲ್ಲ ಜನರಲ್ಲಿ. ನಿನ್ನೆ ನಾವೆಲ್ಲರೂ ಅಲ್ಲಿ ಸೇರಿದಾಗ್ನೂ ಕೂಡ ಶರದ್ ಪವಾರ್ ಅವರು ಅದ ಏನು ಹೇಳಲಿಲ್ಲ. ಬಹುಶಃ ನನಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಬಟ್ ಎನಿವೆ ನಾವು ಇದರಲ್ಲಿ ಯಶಸ್ವಿ ಆಗಿದ್ದೇವೆ. ಈಗ ಮುಂದಿನ ಹೆಜ್ಜೆಗಾಗಿ ಇಲ್ಲೆಲ್ಲ ಕೂತಿದ್ದೇವೆ. ಸರ್, ಈಗ ಆಲ್ರೆಡಿ ಎನ್ಸಿಪಿ ಮಾತಾಡ್ತೇವೆ. ಓಕೆ ಸರ್, ಶಿವಸೇನೆ, ಎನ್ಸಿಪಿ ಮತ್ತೆ ಕಾಂಗ್ರೆಸ್ 3 ಪಕ್ಷಗಳು ಡಿಸೈಡ್ ಮಾಡ್ಕೊಂಡಿದ್ದಾವೆ, ರೆಡಿ ಆಗಿದ್ದಾವೆ, ಎಲ್ಲಾ ಸೀಟು ಹಂಚಿಕೆ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಇದೆ. ಅದೆಲ್ಲವೂ ಕೂಡ ಫಿಕ್ಸ್ ಆಯ್ತಾ ಸರ್? ಅದೆಲ್ಲ ಆಗಿದೆ, ಈಗ ಹೇಳಕ್ ಆಗೋದಿಲ್ಲ. ಫಸ್ಟ್ ಇದೆಲ್ಲ ನಮ್ ಲೀಡರ್ ಎಲೆಕ್ಟ್ ಆಗ್ಬೇಕು. ಆಮೇಲೆ ಅವರ 3 ಪಕ್ಷದವರು ಒಕ್ಕಟ್ಟಾಗಿ ನಮ್ಮ ಬೆಂಬಲವನ್ನು ಸೂಚಿಸಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಬದುಕ್ತಿದ್ದಾರೆ ಜನ. ಹೇಗಿತ್ತು ಕೊಳಚೆ ನೀರಿನ ರಾತ್ರಿ? ನೆಮ್ಮದಿ ಕಿತ್ತುಕೊಂಡ ಕಣ್ಣೀರ ಕೆರೆ. ಕೆರೆ ಕೋಡಿ ಹೊಡೆದಂತ ಹುಳಿಮಾವು ಜಾಗಕ್ಕೆ ಸಿಎಂ ಯಡಿಯೂರಪ್ಪನವರು ಭೇಟಿಯನ್ನ ಕೊಟ್ಟಿದ್ದಾರೆ. ನಿರಾಶ್ರಿತರನ್ನ ಭೇಟಿ ಮಾಡಿ ಸಾಂತ್ವನವನ್ನ ಹೇಳಿದ್ದಾರೆ ಬಿಎಸ್ ಯಡಿಯೂರಪ್ಪನವರು. ಕೆರೆ ಏರಿ ಹೊಡೆದಂತ ಜಾಗಕ್ಕೂ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಅವರೇ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರಾಗಿರುವಂತವರು. ಸೊ ಹೀಗಾಗಿ ಅವರು ಇವತ್ತು ಭೇಟಿಯನ್ನ ನೀಡಿರುವಂತದ್ದು. ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ರು ಯಡಿಯೂರಪ್ಪನವರು ಉಪಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ. ಇವತ್ತು ಈ ಘಟನೆ ನಡೆದಂತ ಒಂದು ಜಾಗಕ್ಕೆ ಹೋಗಿ ಭೇಟಿಯನ್ನ ನೀಡಿ ಸಾಂತ್ವನವನ್ನ ಹೇಳಿರುವಂತದ್ದು. ಹಾಗೆ ಆ ಘಟನೆ ಏನ್ ನಡೀತು, ಕೆರೆಯ ಕೋಡಿಯ ಕಟ್ಟೆ ಏನ್ ಹೊಡಿತು, ಆ ಒಂದು ಜಾಗಕ್ಕೂ ಹೋಗಿ ಪರಿಶೀಲನೆಯನ್ನ ಮಾಡಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ. ಸುಮಾರು 500ರಿಂದ 600ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿತ್ತು. ಹುಳಿಮಾವು ಹೋಗಿ ಹೊಳೆ ಮಾವಾಗಿತ್ತು. ಕಂಪ್ಲೀಟ್ ಆಗಿ ಜಲಾವೃತವಾಗೋಗಿತ್ತು ಮನೆಗಳೆಲ್ಲವೂ ಕೂಡ. ಇನ್ನು ಒಂದ್ ಕಡೆ ಕೊಳಚೆ ನೀರಿನ ಜೊತೆಗೆ ಕೆಸರೆಲ್ಲ ತುಂಬಿಕೊಂಡು ಗಬ್ಬು ವಾಸನೆ ಹೊಡಿತಾ ಇತ್ತು. ಸೊ ಅಲ್ಲಿ ಸಾಕಷ್ಟು ಜನ ಬೀದಿ ಪಾಲಾಗಿದ್ರು ಜನ. ಈಗ ಇವತ್ತು ಯಡಿಯೂರಪ್ಪನವರು ಆ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ನಗರಾಭಿವೃದ್ಧಿ ಖಾತೆ ಕೂಡ ಯಡಿಯೂರಪ್ಪನವರ ಬಳಿನೇ ಇದೆ. ಸಂತ್ರಸ್ತರಿಗೆ ನೆರವು ಕೊಡುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಟ್ಟು ಸುಮಾರು 319 ಮನೆಗಳು, ಸಣ್ಣ ಪುಟ್ಟ ಬಡವರ ಮನೆಗಳು 319, ಒಟ್ಟು 630 ಮನೆಗಳು. ಈ 319 ಬಡವರ ಮನೆಗಳೇನಿದೆ ಅವರೆಲ್ಲರಿಗೂ ಸಹ ಇವತ್ತೇನೆ ಸಾಯಂಕಾಲದೊಳಗೆ ಅವ್ರ ಖಾತೆಗಳಿಗೆ 50,000 ರೂಪಾಯಿ ಜಮಾ ಮಾಡಿಸ್ತಾ ಇದ್ದೀನಿ. ಉಳಿದಂಥದ್ದು ಅಲ್ಲೆಲ್ಲ ನೋಡಿ ಇನ್ನೇನು ಅನಾಹುತ ಆಗಿದೆ ನೋಡಿ ಅದೆಲ್ಲ ರಿಪೇರಿ ಮಾಡುವಂಥದ್ದು, ಪರಿಹಾರ ಮಾಡುವಂಥದ್ದು, ರಸ್ತೆಗಳು ಮಾಡುವಂಥದ್ದು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರ ಜೊತೆ ಮಾತನಾಡಿ ತಕ್ಷಣ ಕ್ರಮ ಕೈಗೊಳ್ತೇನೆ. ಕಾರಣ ಏನು, ಯಾರಿದ್ರ ಕೈವಾಡ ಏನಿದೆ ಅದನ್ನು ತನಿಖೆನೂ ಮಾಡಿಸ್ತೀವಿ, ಕ್ರಮನೂ ತಗೊಳ್ತೀವಿ. ಇನ್ನು ಮುಂದೆ ಈ ಥರ ಅನಾಹುತ ಆಗಂದು ಎಚ್ಚರ ವಹಿಸ್ತೀವಿ. ಹುಳಿಮಾವು ಕೆರೆ ಕೋಡಿ ಒಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾಯ್ತು ಈ ಒಂದು ಘಟನೆಯಲ್ಲಿ ಅಂದ್ರೆ, ತೇಜಸ್ ರೆಸಿಡೆನ್ಸಿ ನಿವಾಸಿಗಳ ಒತ್ತಾಯದ ಶಂಕೆ ಇಲ್ಲಿ ಕೇಳಿ ಬರ್ತಾ ಇದೆ. ಮಳೆ ಬಂದಾಗ ರೆಸಿಡೆನ್ಸಿ ಪ್ರದೇಶಕ್ಕೆ ನೀರು ಹರಿತಾ ಇತ್ತು. ಜೆಸಿಬಿ ಡ್ರೈವರ್ಗೆ ಹೇಳಿ ಕೆರೆ ಕಾಲುವೆಯನ್ನ ಮಾಡಿಸಿರುವಂತ ಶಂಕೆ ಈಗ ಕಂಡು ಬರ್ತಾ ಇರುವಂತದ್ದು. ಕಾಲುವೆ ಓಪನ್ ಮಾಡುವುದಕ್ಕೆ ಒತ್ತಾಯಿಸಿದ್ರ ರೆಸಿಡೆನ್ಸಿ ನಿವಾಸಿಗಳು ಅನ್ನುವ ಪ್ರಶ್ನೆ ಕೂಡ ಈಗ ಗೆದ್ದಿದೆ. ಜೆಸಿಬಿ ಡ್ರೈವರ್ಗೆ ಒತ್ತಾಯ ಮಾಡಿದ್ರ ರೆಸಿಡೆನ್ಸಿ ನಿವಾಸಿಗಳು ಅನ್ನುವ ಪ್ರಶ್ನೆ ಈಗ
ಕಾಡ್ತಾ ಇರುವಂತದ್ದು. ಈ JCB ಹೇಗ್ ಬಂತು, ಏನ್ ಕಾರಣ ಅದೇ ಗೊತ್ತಾಗ್ತಾ ಇರ್ಲಿಲ್ಲ. ಈಗ ಮತ್ತೊಂದು ಶಂಕೆ, ಅನುಮಾನ ವ್ಯಕ್ತವಾಗ್ತಾ ಇದೆ. ಇದೇ ಕಾರಣಕ್ಕೆ JCB ಇಂದ ಸಣ್ಣ ಕಾಲುವೆಯನ್ನ ಮಾಡಿರುವಂತ ಶಂಕೆ ವ್ಯಕ್ತವಾಗಿದೆ. ತೇಜಸ್ ರೆಸಿಡೆನ್ಸಿ ನಿವಾಸಿಗಳ ವಿಚಾರಣೆ ನಡೆಸಲಿದ್ದಾರೆ ಪೊಲೀಸರು. ಕಾಮಗಾರಿಯನ್ನ ನಡೆಸ್ತಾ ಇದ್ದಂತ JCB ಜಪ್ತಿ ಮಾಡಲಾಗಿದೆ. ಡ್ರೈವರ್ ಅನ್ನ ಕೂಡ ವಿಚಾರಣೆ ಮಾಡಲಾಗ್ತಾ ಇರುವಂತದ್ದು. ಒಂದು ಅಪಾರ್ಟ್ಮೆಂಟ್ಗೋಸ್ಕರ ಈ ರೀತಿಯಾಗಿ ಸುಮಾರು 500 ಕುಟುಂಬಗಳು ಬೀದಿಗೆ ಬರೋದಕ್ಕೆ ಕಾರಣ ಆಯ್ತಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ನೋಡಿ ಮಾವು ಕೆರೆ ಏರಿ ಒಡೆದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ಹೋಮ್ ಗಾರ್ಡ್ಗಳನ್ನ ಬಂಧಿಸಲಾಗಿದೆ. 2 ಹೋಮ್ ಗಾರ್ಡ್ಗಳನ್ನ ಬಂಧಿಸಲಾಗಿರುವಂತದ್ದು. ಸಾಯಿನಾಥ ರೆಡ್ಡಿ, ನಾಗರಾಜ್ ಬಂಧಿತ ಹೋಮ್ ಗಾರ್ಡ್ಗಳಾಗಿದ್ದಾರೆ. ಕೆರೆ ಒತ್ತುವರಿ ನೋಡಿಕೊಳ್ಳೋದಕ್ಕೆ ನೇಮಿಸಿದ್ರು BBMP ಅವರು. ಕೆರೆ ನೀರು ಸೋರಿಕೆ ಬಗ್ಗೆ AE ಶಿಲ್ಪಾಗೆ ಕರೆಯನ್ನ ಮಾಡಲಾಗಿತ್ತು. ಈ ಸಾಯಿನಾಥ ರೆಡ್ಡಿ ಅವರು ಕರೆಯನ್ನ ಮಾಡಿದ್ರು. ಕೋಡಿ ಜಾಗದಲ್ಲಿ ಸ್ವಲ್ಪ ನೀರು ಬಿಡುವಂತೆ ಸೂಚಿಸಿದ್ರಂತೆ ಶಿಲ್ಪಾ ಅವರು. ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಕಂದಾಯ ಸಚಿವರಾಗಿರುವಂತಹ ಅಶೋಕ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಏನಾಯ್ತು ಸರ್? ಈ ಒಂದು ಘಟನೆಗೆ ಕಾರಣ ಏನ್ ತಿಳಿದು ಬರ್ತಾ ಇದೆ? ಇದು ಅಲ್ಲಿರೋ ಸುತ್ತು ಇರೋಂತ ರೆಸಿಡೆಂಟ್ ಏನಿದ್ದಾರೆ, ಅವರು ಕೆರೆಯಲ್ಲಿ ನೀರು ಜಾಸ್ತಿ ಆಗಿದೆ, ಮಳೆ ಬಂದು ಅದಕ್ಕೆ ನಮ್ಮ ಮನೆಗಳಿಗೆಲ್ಲ ನೀರು ಬರ್ತಾ ಇದೆ, ಇದನ್ನ ಕಡಿಮೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಅಂತ ಇಂಜಿನಿಯರ್ಗೆ. ಇಂಜಿನಿಯರ್ ಅವರು ಅಲ್ಲಿ ಕಾವಲು ಕಾಯ್ತಾ ಇದ್ದಂತ ಗಾರ್ಡ್ಗಳು ಏನಿದ್ದಾರೆ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ. ಅವರು ಅಲ್ಲಿ JCB ಅವ್ರಿಗೆ ಹೇಳಿದ್ದಾರೆ. ಅವರು ಒಂದು 3 ಅಡಿ ನೀರು ಹೋಗೋ ತರ ಮಾಡಿ ಹೊರಟೋಗ್ಬಿಟ್ಟಿದ್ದಾರೆ. ಅದು ಕೆರೆ ಒಡೆದೋಗಿದೆ. ನಮ್ ಪ್ರಶ್ನೆ ಇರೋದು, ಇಂಜಿನಿಯರ್ ಯಾವ ಅಧಿಕಾರ ಇದೆ? ಹೌದು, ಕೆರೆ ಹೊಡಿಯಕ್ಕೆ ಅಧಿಕಾರ ಸರ್ಕಾರ ಕೊಡ್ಬೇಕು. ಸರ್ಕಾರನ ಕೊಡ್ಲಿಲ್ಲ, ಏನು ಮಾಡ್ಲಿಲ್ಲ, ಮಾಡಿದ್ದಾರೆ. ಅದಕ್ಕೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀರಿ. ಆ JCB ಯಾರು ಇದ್ ಮಾಡಿದಾರೆ, ತೆಗೆದಿದ್ದಾರೆ, ಅವ್ರ ಮೇಲೂ ಕ್ರಮ ತೆಗಿತೀನಿ. ನಾನು ನೆನ್ನೆನೆ ಹೇಳಿದ್ದೆ, 24 ಗಂಟೆ ಒಳಗಡೆ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಅಂತ ನಾನು ವಾರ್ನಿಂಗ್ ಕೊಟ್ಟಿದ್ದೆ ಅವ್ರಿಗೆ. ಸೊ ನಮ್ ಪೊಲೀಸ್ ಅಧಿಕಾರಿಗಳು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಯಾರು ಇದನ್ನ ಹೊಡಿಬೇಕು ಅಂತ ಪ್ರವೋಕ್ ಮಾಡಿದ್ರು, ಅಲ್ಲಿರುವಂತ ಜನ ಯಾರು ಹೇಳಿದ್ದಾರೆ ಅವ್ರನ್ನೂ ಕೂಡ ಎನ್ಕ್ವೈರಿ ಮಾಡಕ್ಕೆ ಹೇಳಿದ್ದೀನಿ ನಾನೀಗ. ಸರ್, ಇನ್ನೊಂದು, ಇದು ಕೇವಲ 2 ತಿಂಗಳಲ್ಲಿ 3ನೇ ಕೆರೆಯ ದುರಂತ ಪ್ರಕರಣ. ಇದು ಯಾವ ರೀತಿಯಾಗಿ ಈಗ ಭದ್ರತೆ ಮುಂಜಾಗ್ರತೆಯನ್ನ ಕೈಗೊಳ್ತಾ ಇದ್ದೀರಾ ಅಂತ? ಯಾಕೆಂದ್ರೆ ಹೊಸಕೇರಹಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಒಬ್ರನ್ನು ಕೂಡ ವಿಚಾರಣೆನೂ ಮಾಡಿಲ್ಲ, ಬಂಧಿಸಿಲ್ಲ. ಇಲ್ಲ, ಹೊಸಕೆರೆಯಲ್ಲಿದು ಅದು ಬೇರೆ. ಅವೆರಡು ಕೆರೆನು ಮಳೆ ಬಂದು ಅನಾಹುತ ಆಗಿರೋದು. ಇದು ಮ್ಯಾನ್ ಮೇಡ್ ಮಿಸ್ಟೇಕ್, ಇದು ಜನ ಮಾಡಿರೋದು. ಇದು ಅದು ಮಳೆ ಬಂದು ಹಾನಿ ಆಗಿರೋದು, ಹೊಡೆದಿರೋದು. ಇದು ಮನುಷ್ಯ ಮಾಡಿರೋ ಮಿಸ್ಟೇಕ್. ಅದರಿಂದ ಇದ್ರ ಬಗ್ಗೆನೂ ಕೂಡ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸ್ಬೇಕಾಗ್ತದೆ. ಬೆಂಗಳೂರಿನ ಎಲ್ಲಾ ಕೆರೆಗಳಿಗೂ ನಾವು ಕಾವಲು ಮಾಡ್ಬೇಕಾಗ್ತದೆ. ಏನು ಕೈಗೊಳ್ತಾ ಇದ್ದೀರಾ ಅಂತ? ಸುಮಾರು 500 ಕುಟುಂಬಗಳು ಬೀದಿಗೆ ಬಿದ್ದಿರುವಂತದ್ದು, ಇನ್ನೂ ಕೂಡ ಸಾಕಷ್ಟು ಜನ ನಿರಾಶ್ರಿತರ ಕೇಂದ್ರದಲ್ಲೇ ಇದ್ದಾರೆ. ಇಲ್ಲ, ಈಗ ಒಬ್ಬೊಬ್ಬರಾಗಿ ವಾಪಸ್ ಹೋಗ್ತಾ ಇದಾರೆ ಎಲ್ಲರೂ. ಅವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಕೊಡ್ತಾ ಇದೀರಿ. ಈಗ ಅವ್ರಿಗೆ ಒಂದು ವಾರಕ್ಕೆ ಬೇಕಾದಂತ ಊಟ, ಉಪಚಾರ, ಬಟ್ಟೆ, ಪುಸ್ತಕ, ಅವ್ರಿಗೆ ಸ್ಕೂಲ್ದು ಏನೇನು ಪುಸ್ತಕಗಳು ಬೇಕಾಯ್ತು ಅಷ್ಟೆಲ್ಲ ಕೊಡ್ಸುವಂತದ್ಕೆ ಕಮಿಷನರ್ ಅವ್ರಿಗೆ ಹೇಳಿದೀನಿ. ಅವರು ಮಾಡ್ತಾ ಇದಾರೆ ಈಗಾಗ್ಲೇ ಇದನ್ನ. ಹಾನಿ ಏನಾಗಿದೆ ಅದನ್ನ ವರದಿ ತಗೊಂಡು ಅವ್ರಿಗೆ ಈಗ ಪ್ರಾರಂಭಿಕ ಹಂತದಲ್ಲಿ 50,000 ರೂಪಾಯಿ ಅವ್ರು ಕೊಡ್ತಾ ಇದ್ದೀರಿ. ಉಳಿದಂತದ್ದು ಏನ್ ಹಾನಿ ಆಗಿದೆ ಅದನ್ನ ಎಸ್ಟಿಮೇಟ್ ಮಾಡಿ ಅವ್ರಿಗೆ ಪರಿಹಾರ ಕೊಡಿಸ್ತೇನೆ. ಸೊ ಈಗ ತಪ್ಪಾಗಿರುವಂತ ಶಿಲ್ಪಾ ಅವರ ವಿರುದ್ಧ ಕ್ರಮ ಕೈಗೊಳ್ತೀರಾ? 100%. ಯಾರು ತಪ್ಪು ಮಾಡಿದಾರೆ ಅವ್ರು ಎಷ್ಟೇ ದೊಡ್ಡವರಾದ್ರೂ ಬಿಡಲ್ಲ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ. ಓಕೆ, ಥ್ಯಾಂಕ್ ಯು ಅಶೋಕ್ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ನೋಡಿದ್ರಿ, ಅಶೋಕ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟರು, ಕ್ರಮವನ್ನ ಕೈಗೊಳ್ತೀವಿ, ಶಿಲ್ಪಾ ಅವರದ್ದು ತಪ್ಪಿದೆ ಅಂತ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಅಕ್ಕಿ ಕೊಟ್ವು ಅಂತಾರೆ, ಅವರೇನ್ ಮನೆಯಿಂದ ಕೊಟ್ರ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ನಾನು ಹರ್ಷದ ಕೂಳನ್ನ ನೀಡೋನಲ್ಲ, ವರ್ಷದ ಕೂಳನ್ನ ನೀಡೋನು. ಜನರ ಬದುಕು ಬಂಗಾರ ಆಗ್ಬೇಕು ಅಂತ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಇನ್ನು ಕುಮಾರಸ್ವಾಮಿ ನಮಗೆ ಬಂದಿದ್ದಂತ ಅನುದಾನವನ್ನ ಕನಕಪುರಕ್ಕೆ ಕೊಟ್ಟಿದ್ರು, ಇದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸ್ವಾಭಿಮಾನಕ್ಕೆ ಮತ ನೀಡಿ ಅಂತ ಇನ್ನೊಂದ್ ಕಡೆ ಸಚಿವ CT ರವಿ ಅವರು ಮನವಿಯನ್ನ ಮಾಡಿದ್ರು. ಅಕ್ಕಿ ಕೊಟ್ಟಿದ್ದ ಸರ್ಕಾರ 30 ರೂಪಾಯಿ ಕೊಟ್ಟು
3,000 ರೂಪಾಯಿ ಬಗ್ಗೆ ಮಾತಾಡುವಂಥವ್ರ ಬಗ್ಗೆ ನಾನು ಮಾತಾಡಲ್ಲ. ನಾನು ಹರ್ಷದ ಕೂಡು ಕೊಡೋನಲ್ಲ, ವರ್ಷದ ಕೂಡು ಕೊಡಲಿಕ್ಕೆ ಬಂದಿರೋನು. ಕೊಟ್ಟಿದ್ದೀನಿ. ಶಾಶ್ವತವಾದಂಥ ಪರಿಹಾರ ಈ ಕ್ಷೇತ್ರಕ್ಕೆ, ಈ ಕ್ಷೇತ್ರದ ಜನಕ್ಕೆ. ಅವರ ಬದುಕು ಬಂಗಾರ ಆಗಬೇಕು, ಅವರ ಬದುಕು ಹಸಿನಾಗಬೇಕು ಅಂತ ಬಂದಿರತಕ್ಕಂಥವನು. ಆ ಕೆಲಸ ನಾನು ಮಾಡ್ತೀನಿ. ಜನರೆಲ್ಲರೂ ನನ್ನ ಪರ ಇದ್ದಾರೆ. ಹೌದು, ನಮ್ಮ ಸರ್ಕಾರ ಹೋದರೆ ಇವ್ರು ಬೇರೆ ಸರ್ಕಾರ ಬಂದರೆ ಏನು ಮಾಡಲಿಕ್ಕೂ ಇವರು ಹಿಂದೆ ಹೋಗಲ್ಲ. ಯಾಕೆಂದರೆ ನಮಗೆ ಆಗಿದ್ದಂಥ ಕಾಲೇಜನ್ನು ನಮಗೆ ಅನುದಾನ ಕೊಡ್ದಿರ ಕನಕಪುರಕ್ಕೆ ತಗೊಂಡೋಗಿದ್ದು ತಪ್ಪಲ್ವಾ? ಒಬ್ಬ ಮಂತ್ರಿಯಾಗಿ, ಮಾಜಿ ಮುಖ್ಯಮಂತ್ರಿಗಳಾಗಿ ಅಕ್ಕಿ ಕೊಟ್ಟಿದ್ದು. ನಿಮಗೆ ನಿಮ್ತನ ಉಳಿಸ್ಕೊಳ್ಬೇಕು ಅಂತಿದ್ರೆ, ನಮ್ಮ ಜಿಲ್ಲೆಯ ಮೆಡಿಕಲ್ ಕಾಲೇಜು, ಆಸ್ಪತ್ರೆ ಮತ್ತೆ ಕನಕಪುರಕ್ಕೆ ಹೋಗಬಾರ್ದು ಅಂತಿದ್ರೆ, ನಮ್ಮ ಸ್ವಾಭಿಮಾನದ ಪ್ರಶ್ನೆ ಇದೆ. ನಾಳೆ ಇಲ್ಲಿಂದ ಮತ್ತೆ ಕನಕಪುರಕ್ಕೆ ಮೆಡಿಕಲ್ ಕಾಲೇಜು, ಆಸ್ಪತ್ರೆ ತಗೊಂಡೋದ್ರೆ ಬರೀ ದೇವರು ಮೆಚ್ಚದ ಮಾತು ಮೆಚ್ಚೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ನಮ್ಮನ್ನೆಲ್ಲರನ್ನು ಬದುಕಿದ್ದು ಸತ್ತವರು ಅಂತ ಹೇಳ್ತಾ ಇರ್ತಾರೆ, ಕೈಲಾಗದ ಹೇಡಿಗಳು ಅಂತ ಹೇಳ್ತಾ ಇರ್ತಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನ ಹೇಡಿಗಳನ್ನಾಗಿ ಮಾಡೋದಕ್ಕೆ ಕಾಂಗ್ರೆಸ್ ಹೊರಟಿದೆ, ಹೇಡಿಗಳನ್ನಾಗಿ ಮಾಡೋದಕ್ಕೆ ಜನತಾದಳ ಹೊರಟಿದೆ. ಹೇಡಿಗಳು ಅಲ್ಲ ಅಂತ ತೋರಿಸೋ ತಾಕತ್ತು ನಮ್ಮ ಒಂದು ಓಟಿಗಿದೆ. ಇನ್ನೊಂದ್ ಕಡೆ ಅಥಣಿ ರಣಕಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಬ್ಬರ ಜೋರಾಗಿದೆ. ಮಹೇಶ್ ಕುಮಟಳ್ಳಿಗೆ ಬಹಿರಂಗ ಚರ್ಚೆಗೆ ಆಹ್ವಾನವನ್ನ ನೀಡಿರುವಂತದ್ದು. ಏನ್ ಮಾತನಾಡಿದ್ರು ನೋಡ್ಕೊಂಬರೋಣ. ಊರಿನ ಜನರನ್ನು ಸೇರಿಸಿ ಅವ್ರ ಮುಂದೆ ಉತ್ತರ ಕೊಡ್ಬೇಕಾಗ್ತದೆ. ಇವತ್ತು ಮಹೇಶ್ ಕುಮಟಳ್ಳಿ ಅವರು ಬಹಳ ಏನೋ ಮಾತಾಡಾರಂತ, ಅದಕ್ಕೆ ಉತ್ತರ ಕೊಡ್ಬೇಕಾಗ್ತದೆ. ನನಗೆ ಇಟ್ಕೊಂಡು ರೂಢಿ ಇಲ್ಲ, ಸಾಲ ಚುಕ್ತ ಮಾಡಕ್ಕಿನ ಸಾಲ ಹೊತ್ಕೊಂಡು ಹೋಗಾಕಲ್ಲ. ಈ ಊರಿನ ಜನರನ್ನು ಸೇರಿಸಿ ಅವ್ರ ಮುಂದೆ ಉತ್ತರ ಕೊಡ್ಬೇಕಾಗ್ತದೆ. ಇವತ್ತು ಮಹೇಶ್ ಕುಮಟಳ್ಳಿ ಅವರು ಬಹಳ ಏನೋ ಮಾತಾಡಾರಂತ, ಅದಕ್ಕೆ ಉತ್ತರ ಕೊಡ್ಬೇಕಾಗ್ತದೆ. ನನಗೆ ಇಟ್ಕೊಂಡು ರೂಢಿ ಇಲ್ಲ, ಸಾಲ ಚುಕ್ತ ಮಾಡಕ್ಕಿನ ಸಾಲ ಹೊತ್ಕೊಂಡು ಹೋಗಾಕಲ್ಲ. ಅದನ್ನು ನಾವು ಹೆಚ್ಚೋದಕ್ಕೆ ನಾವು ಪ್ರತಿಕ್ರಿಯೆ ಕೊಡದೆ ಕೇವಲ ನಮ್ಮ ಜನರ ಕಷ್ಟಗಳಿಗೆ ಸ್ಪಂದನೆ ಮಾಡಿ ನಾವು ಚುನಾವಣೆಯನ್ನು ಎದುರಿಸ್ತೀವಿ. ನಮ್ಮ ಜನರು ನಮ್ಮನ್ನು ಎದುಗುತ್ತಾರೆ ಅನ್ನುವಂಥ ವಿರೋಧಿ ಪಕ್ಷದವರು ರಾಜಕೀಯವಾಗಿ ಏನೇ ಮಾತಾಡಿದರೂ ಕೂಡ ಅದನ್ನು ನಾವು ಹೆಚ್ಚೋದಕ್ಕೆ ನಾವು ಪ್ರತಿಕ್ರಿಯೆ ಕೊಡದೆ ಕೇವಲ ನಮ್ಮ ಜನರ ಕಷ್ಟಗಳಿಗೆ ಸ್ಪಂದನೆ ಮಾಡಿ ನಾವು ಚುನಾವಣೆಯನ್ನು ಎದುರಿಸ್ತೀವಿ. ನಮ್ಮ ಜನರು ನಮ್ಮನ್ನು ಎದುಗುತ್ತಾರೆ ಅನ್ನುವಂಥ ವಿಶ್ವಾಸ. ಇವೆಷ್ಟಿವರೆಗಿನ ಸುದ್ದಿ. ಈಗ ಲಿಂಬೆ ಭವಿಷ್ಯ ಪ್ರಸಾರ ಆಗುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.